ನಾವು ಈಗಾಗಲೇ ಏನು ಮಾತನಾಡ್ತಾ ಇದ್ವಿ ನಂಬರ್ಸ್ಗಳ ವಿಚಾರದಲ್ಲಿ. ಆದರೆ ಸ್ಯಾಡ್ ರಿಯಾಲಿಟಿ, ಇವತ್ತಿನ ಸ್ಯಾಡ್ ರಿಯಾಲಿಟಿ ಅಂತಂದರೆ ಬಿ ಜೆ ಪಿಯವರು ಈ ಅಂಕಿಅಂಶಗಳ ಜೊತೆ ಬಂದಿದ್ದರೆ ಅಥವಾ ಬಿ ಜೆ ಪಿಯವರು ಈ ಅಂಕಿಅಂಶಗಳ ಜೊತೆ ಮಾತಾಡಿದಿದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರಿಗೆ ಆರೋಪ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದಿತ್ತು. ಬಟ್ ಒನ್ಸ್ ಅಗೈನ್ ಅಟ್ ದ ಎಂಡ್ ಆಫ್ ದಿ ಡೇ ಅಂದರೆ 5 ವರ್ಷಗಳ ಅಂತ್ಯಕ್ಕೆ ಜನ ಲೆಕ್ಕ ಮಾಡೋದೇನು? ಸದ್ಯಕ್ಕಂತೂ ಜನ ನಮ್ಮ ಮನೇಲಿ ಕರೆಂಟ್ ಇದ್ದರೆ ಸಾಕಪ್ಪ, ಪಕ್ಕದ ಮನೇಲಿ ಕರೆಂಟ್ ಇದೆಯೋ ಬಿಟ್ಟು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಮನೆಯಲ್ಲಿ ಅಕ್ಕಿ ಇದ್ದರೆ ಸಾಕು, ನಮ್ಮ ಜೊತೆ ಹಣ ಇದ್ದರೆ ಸಾಕು, ಅಥವಾ ನನ್ನ ಕುಟುಂಬದ ಸುರಕ್ಷತೆಗೆ ಏನು ಬೇಕು ಅದನ್ನು ಸರ್ಕಾರ ಕೊಟ್ಟರೆ ಎಸ್ ಈ ಸರ್ಕಾರ ಚೆನ್ನಾಗಿದೆ, ನನ್ನ ಕುಟುಂಬದ ಸುರಕ್ಷತೆಗೆ ಏನು ಕೊಡೋದಕ್ಕಾಗಲ್ಲ ಸರ್ಕಾರ ಅಂದಾಗ ಸರ್ಕಾರ ಚೆನ್ನಾಗಿಲ್ಲ ಅನ್ನುವ ತುಲನೆ ಇವತ್ತಿನ ಸಮಾಜದಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವೇನು ಈ 30% ಜನ ಈ ನಂಬರ್ಸ್ಗಳ ಜೊತೆ ಮಾತಾಡ್ತಾರೆ, ಆದರೆ 70% ಮೋರ್ ದೆನ್ ದಟ್ ಅಟ್ಲೀಸ್ಟ್ ಈ ನಂಬರ್ಸ್ಗಳ ಜೊತೆ ಮಾತಾಡುವ ಜನಸಂಖ್ಯೆಗಿಂತ ಜಾಸ್ತಿ ಜನಸಂಖ್ಯೆ ಕೇವಲ ಈ ಸೌಕರ್ಯಗಳ ಮೇಲೆ ತಮ್ಮ ಮತ ಮತ್ತು ಸರ್ಕಾರ ಒಳ್ಳೆಯದ ಕೆಟ್ಟದ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅನ್ನೋದು ಕೂಡ ನನ್ನ ಅನಿಸಿಕೆ. ನನ್ನ ಜೊತೆಗೆ BJPಯ ವಕ್ತಾರರು ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ. ಗೌಡ್ರೆ, ನಾನು ಇದೇ ಪಾಯಿಂಟ್ ಹೇಳಿದೆ, ಬಿ ಶಿವಶಂಕರ್ ಸರ್ ಹೇಳಿದ್ರಲ್ಲಿ ಏನು ತೊಂದರೆ ಇಲ್ಲ, ತಪ್ಪಿಲ್ಲ, ಅವ್ರು ವಿತ್ ನಂಬರ್ಸ್ ಹೇಳಿದ್ದಾರೆ. ಬಟ್ ನಾನು ಈ ಜನ ಲೆಕ್ಕಾಚಾರದಲ್ಲಿ ಅಥವಾ ನೀವು ವೋಟ್ ಆಗಿ ಫೈನಲ್ ಆಗಿ ಕೌಂಟ್ ಮಾಡುವಾಗ ಲಕ್ಷಾಂತರ ಜನ ವೋಟ್ ಹಾಕುವಾಗ ಅವ್ರು ಇದನ್ನೆಲ್ಲ ಮ್ಯಾಕ್ಸಿಮಮ್ ನೋಡಲ್ಲ. ಯಾರು ನೀರಿಗೋಸ್ಕರ ಕಷ್ಟಪಡ್ತಾರೆ ಅಂತಂದ್ರೆ ನೀರು ಇಲ್ದಿರೋರು, ಯಾರು ನೀರು ತುಂಬಿದಾಗ ಬೈತಾರೆ ಸರ್ಕಾರಕ್ಕೆ ಅಂದ್ರೆ ಪ್ರವಾಹ ಬಂದಿರೋ ಜಾಗ, ಬಟ್ ಅದನ್ನು ಬಿಟ್ಟು ಹೊರಗಡೆ ಜಾಗದಲ್ಲಿ they don't take these things as consideration. ಕರೆಕ್ಟ್. ಅದು ಒಂದು ಭಾಗ. ಈಗ ಮಾನ್ಯ ಶಿವಶಂಕರ್ ಅವರು ಅವರ ವಿಶ್ಲೇಷಣೆ ಇತ್ತಲ್ಲ, ಅದು ಈ ಆರ್ಥಿಕ ನಿರ್ವಹಣೆ ಹೇಗೆ ಸಾಧ್ಯ, ಅದು ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಅದನ್ನು ಮಂಡಿಸ್ತದೆ. ನೆಕ್ಸ್ಟ್ ಬಜೆಟ್ಗೆ ಹೋಗ್ತಾರೆ, ಆವಾಗ ಈ ವರ್ಷ ಏನು ಮಾಡಿದ್ರು, ಎಷ್ಟು ಸಾಲ ಮಾಡಬೇಕಾಗುವಂತು, ಎಷ್ಟು ಕೋತ ಆಯಿತು, ಅಥವಾ ಎಷ್ಟು ಯಾವ್ಯಾವ ಸಂಪನ್ಮೂಲವನ್ನು ಹೆಂಗೆ ಸಂಗ್ರಹ ಮಾಡಿದ್ರು ಅದನ್ನು ಪರಿಪೂರ್ಣವಾಗಿ ಕೊಡ್ತಾರೆ. ನನಗೆ ಒಂದು ಇಂಪಾರ್ಟೆಂಟ್ ಅಂದರೆ ಈಗ ಬರ ಬಂದಿತ್ತು, ಆಮೇಲೆ ತುಂಬ ಕಷ್ಟ ಸಮಯ, ಮಳೆಯ ಕೊರತೆ ಇದ್ದೇ ಇತ್ತು, ಗಲಾಟೆ ಇದ್ದೇ ಇತ್ತು. ನಿರ್ವಹಣೆಗೆ ಹೆಂಗೆ ಮಾಡಿದರು? ನಾನು ಭಾಳ ಗಮನ ಕೊಟ್ಟಂಗೆ ಈ ಸರ್ಕಾರ ಏನು ಮಾಡೋದಂದರೆ ಸುಮಾರು ಇಂಥ ಸಮಯದಲ್ಲೂ, ಕಠಿಣ ಸಮಯದಲ್ಲೂ ಕೂಡ ಸುಮಾರು 6,000 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮಾಡಿಸ್ತು. ಕೇವಲ 8 ತಿಂಗಳಲ್ಲಿ 6,000 ಕೃಷಿ ಹೊಂಡಗಳಲ್ಲದೆ 3,450 ಬೋರ್ವೆಲ್ಗಳನ್ನು ಎಲ್ಲೆಲ್ಲಿ ಬರ ಬಂದಿದೆ, ಯಾವ ತಾಲೂಕಲ್ಲಿ ಎಲ್ಲಿ ಜಾಸ್ತಿ ತೊಂದರೆ ಆಗಿದೆ ಅಲ್ಲಿ 3,450 ಬೋರ್ವೆಲ್ಗಳನ್ನ ಕೊರೆಸಿದ್ರು. ಇದಲ್ಲದೆ ಸಮಗ್ರ ನೀರು ನಿರ್ವಹಣಾ ಏನಿದೆ ಹೂಡಿಕೆ ಇದೆಯಲ್ಲ, ಅದರೊಳಗೆ 2,200 ಕೋಟಿ ರೂಪಾಯಿನ ವೆಚ್ಚ ಮಾಡಿ 1 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಈ ಕಾವೇರಿ 5ನೇ ಹಂತ ಇದೆಯಲ್ಲ, ಕಾವೇರಿ ಯೋಜನೆದ 5ನೇ ಹಂತಕ್ಕೆ 5,500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆಮೇಲೆ ಈ ಕೃಷ್ಣ 3ನೇ ಹಂತದ ಅನುಷ್ಠಾನಕ್ಕೆ 1,000 ಕೋಟಿ ರೂಪಾಯಿ, ಎತ್ತಿನ ಒಳಗೆ 1,400 ಕೋಟಿ ರೂಪಾಯಿ. ಹಿಂಗೆ, ಯಾಕಂದರೆ ಲಾಂಗ್ ಟರ್ಮು ಬೇಕು, ಶಾರ್ಟ್ ಟರ್ಮು ಬೇಕು. ಲಾಂಗ್ ಟರ್ಮಲ್ಲಿದ್ದಾಗ ಮುಂದಿನ ದಶಕ, ಮುಂದಿನ ಶತಕ ಆ ಲೆಕ್ಕ ಬೇಕಾದ್ರೆ ನೋಡುವ, 50 ವರ್ಷಕ್ಕೆ ಬೇಕಾದ್ರೆ ಮುಂದೆ ನೋಡ್ಬೋದು. ಇಮಿಡಿಯೇಟಾಗಿ ಬೇಕಾದಾಗ ನಾವು ಕೃಷಿ ಹೊಂಡ, ಬೋರ್ವೆಲ್ಲು ಇವೆಲ್ಲ ನೋಡಬೇಕಾಗ್ತದೆ. ಎಲ್ಲ ರೀತಿಯಲ್ಲೂ ಎಲ್ಲ ಆ್ಯಂಗಲಲ್ಲೂ ಸರ್ಕಾರ ಯೋಚನೆ ಮಾಡಿ ಕೆಲಸ ಮಾಡಿದೆ ಎಲ್ಲ ಇಲಾಖೆಗಳಲ್ಲಿ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2,200 ಶಾಲೆಗಳ 7,000 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ರು ಈ ಬಾರಿ 2,200 ಶಾಲೆಗಳಲ್ಲಿ. ಆಮೇಲೆ 11,000 ಶಿಕ್ಷಕರ ನೇಮಕಾತಿ ಆಯಿತು. ಸುಮಾರು 34,000 ಗುತ್ತಿಗೆ ಶಿಕ್ಷಕರನ್ನು ಕೆಲವ್ರನ್ನ ಮರು ನೇಮಕ ಮಾಡಿಕೊಂಡ್ರು, ಕೆಲವರು ಹೊಸದಾಗಿ ಅಪಾಯಿಂಟ್ ಮಾಡಿಕೊಂಡ್ರು. ಇವೆಲ್ಲ ಇದಾವಲ್ಲ, ಅಭಿವೃದ್ಧಿ ಅನ್ನೋದು ನಿರಂತರ. ನಾವು ಎಲ್ಲ ಇಲಾಖೆಗಳಲ್ಲೂ ಅಭಿವೃದ್ಧಿ ಮಾಡ್ತಾ ಈಗ ಏನು ನಾವು 5 ಗ್ಯಾರಂಟಿ ಇದ್ವಲ್ಲ ಅದಕ್ಕೂ ಕೂಡ ಒತ್ತನ್ನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ 100% ಇಂಪ್ಲಿಮೆಂಟ್ ಆಗಬೇಕು, ಅನುಷ್ಠಾನ ಆಗಬೇಕು ಅನ್ನೋದಕ್ಕೆ ಒತ್ತಡ ಕೊಟ್ಟಿದ್ದು. ಆಮೇಲೆ ಅದು ಬಿಗಿನಿಂಗಲ್ಲಿ ಇತ್ತು ಹೇಳಿದಲ್ಲ, 3-4 ತಿಂಗಳು ಕೊರತೆ ಇತ್ತು. ಆಮೇಲೆ ಎಲ್ಲ ಶಾಸಕರಿಗೆ, ಇವನ್ BJP ಶಾಸಕರಿಗೂ ಕೂಡ ಅನುದಾನ ಎಲ್ಲ ಇಲಾಖೆಗಳಿಂದನೂ ಕೂಡ ಹೋಗಿದೆ. ಆಮೇಲೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 175 ಹೊಸ ತಾಲೂಕುಗಳಲ್ಲಿ ಈ ಡಯಾಲಿಸಿಸ್ ಸೆಂಟ್ರು, ಅದು ಉಚಿತವಾಗಿ ಬಡವರು ಕೊಡುವಂಥದ್ದು ಡಯಾಲಿಸಿಸ್ ಸೆಂಟ್ರನ್ನ ಶುರು ಮಾಡಿದ್ರು. ಆಮೇಲೆ ಈ ಏನು ಕ್ಲಿನಿಕ್ ಆನ್ ವೀಲ್ಸ್ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಕ್ಲಿನಿಕ್ ವೀಲ್ಗಳಲ್ಲಿ ಅಂದರೆ ವ್ಯಾನ್ಗಳು, ವಾಹನ, ಅದೇನಂದರೆ ಹಳ್ಳಿಗೆ ಹೋಗೋದು, ಅಲ್ಲೇ ಲ್ಯಾಬ್ ಟೆಸ್ಟ್ ಮಾಡೋದು, ಅಲ್ಲೇ ಚಿಕಿತ್ಸೆ ಕೊಡೋದು, ಅಲ್ಲೇ ಅವರಿಗೆ ಔಷಧಿ ವಿತರಣೆ ಮಾಡೋದು, ಆ ರೀತಿಯ ಯೋಜನೆಯನ್ನು ಮನೆ ಬಾಗಿಲಿಗೆ ಆರೋಗ್ಯ ತೆಗೆದುಕೊಂಡೋಗಿದ್ದು. ಈ ಥರ ಆರೋಗ್ಯ ಆಗಲಿ, ಶಿಕ್ಷಣ ಆಗಲಿ, ವಸತಿ ಆಗಲಿ, ನೀರಾವರಿ ಆಗಲಿ, ಕೃಷಿ ಆಗಲಿ ಎಲ್ಲದಕ್ಕೂ ಒತ್ತು ಕೊಟ್ಟು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ನೀವು ಹೇಳ್ದಂಗೆ ಬಜೆಟಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹಣಕಾಸು ಕೊರತೆ ಇದೆಯಾ ಇಲ್ವಾ, ಅದು ಖಂಡಿತವಾಗಿದೆ, ಅದು ಚಾಲೆಂಜ್ ಅದು. ಯಾಕಂದರೆ BJPನ 5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೋಗಿದೆ, ಆಮೇಲೆ ಖಜಾನೆ ಖಾಲಿ ಮಾಡೋಗಿದೆ. ಆ ಹೊಣೆಗಾರಿಕೆ ಇತ್ತಲ್ಲ, ಲಾಸ್ಟ್ 3 ವರ್ಷ ಇವ್ರು ಬಿಲ್ ಕೊಡದಲ್ಲೇ ಹೊಣೆಗಾರಿಕೆನೇ 1.5 ಲಕ್ಷ ಕೋಟಿ ರೂಪಾಯಿ ಇದೆ. ಇವ್ರು ಹೇಳ್ದಂಗೆ ಈಗ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳಿಗೆ, ದೊಡ್ಡ ಕಾಮಗಾರಿಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಹಣ ಬೇಕಿದೆ. ಇವೆಲ್ಲ ಇದ್ರೂ ಕೂಡ ಹಣಕಾಸಿನ ನಿರ್ವಹಣೆ ಚಾಲೆಂಜ್ ಇದ್ರೂ ಕೂಡ
ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ರು ಆರ್ಥಿಕ ವಿಷಯದಲ್ಲಿ ಕೂಡ ನಾವು ನಿರ್ವಹಣೆ ಮಾಡಲೇಬೇಕು. ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ವರ್ಷ ಅತ್ಯಂತ ತೃಪ್ತಿದಾಯಕವಾಗಿದೆ, ಸಂತೋಷದಾಯಕವಾಗಿದೆ. ಇಡೀ ದೇಶದ ಎಲ್ಲ ರಾಜ್ಯಗಳು ಇದನ್ನು ಅನುಕರಣೆ ಮಾಡುವಂಥ ಒಂದು ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಯದುಕುಮಾರ್ ಗೌಡ್ರೆ, ಮೊದಲ ರಿಯಾಕ್ಷನ್ ತಗೋತೀನಿ ನಿಮ್ಮ. ಸರ್ಕಾರ 1 ವರ್ಷ ಕಂಪ್ಲೀಟ್ ಮಾಡಿದೆ, ಗ್ಯಾರಂಟಿಗಳಿದೆ, ಗ್ಯಾರಂಟಿಗಳ ಜೊತೆ ಮನೆ ನಾನು ಹೇಳೋದು 2,000 ಮನೆ, ಕರೆಂಟ್ ಬಿಲ್ ಫ್ರೀ, ಅದು ಇದು ಅದೆಲ್ಲದೂ ಇದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಜೊತೆಗೆ ಮಹಿಳಾ ಮಣಿಗಳು ನಿಂತುಬಿಟ್ಟಿದ್ದಾರೆ ಅನ್ನುವಂಥ ವಿಶ್ವಾಸ ಇದೆ. ಅತಿ ದೊಡ್ಡ ಮತ ಬ್ಯಾಂಕ್ ಆಗಿದ್ದ ನಿಮ್ಮ ಲಿಂಗಾಯತ ಮತ ಬ್ಯಾಂಕನ್ನು ಕಳೆದ ಚುನಾವಣೆಯಲ್ಲಿ ಅವರು ತಮ್ಮ ಪರ ಒಲಿಸ್ಕೊಂಡಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಅದ್ರ ಜೊತೆಗೆ ಇಲೆಕ್ಷನ್ ಕೂಡ ಬಂದಿದೆ. ಈ 1 ವರ್ಷದ ಅಧಿಕಾರಕ್ಕೆ ನೀವು BJP-ಅವರಾಗಿ ಬಿಡಿ, ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಿಮ್ಮ ಲೆಕ್ಕಾಚಾರ ಏನು ಅನಿಸುತ್ತೆ ಸರ್ಕಾರದ ಬಗ್ಗೆ? ನೋಡಿ, ಈ ಸ್ಥಳದಲ್ಲಿ ಕುಂತಾಗ ಸಾರ್ವಜನಿಕವಾಗಿ ಹೇಳೋದಕ್ಕಿಂತ ಅಲ್ಲ, ನಮ್ಮ BJP ಪಕ್ಷದ ಬಗ್ಗೆ ನಾನು ವಕ್ತಾರನಾಗಿ, BJP ಸಾಮಾನ್ಯ ವಕ್ತಾರನಾಗಿ ಕಾರ್ಯಕರ್ತನಾಗಿ ಮಾತಾಡಿಸ್ತೀನಿ ಮತ್ತೆ. ಸಾಮಾನ್ಯವಾಗಿ ಹೇಳ್ಬೇಕಾದ್ರೂ ನೋಡಿ, ಹಲವಾರು ಭರವಸೆಗಳಿಂದ ಜನರು ಈ ಸರ್ಕಾರವನ್ನು ತಂದ್ರು, ದೊಡ್ಡ ದೊಡ್ಡ ಭರವಸೆಗಳನ್ನು ತಂದ್ರು. ಆದ್ರೆ ಈ 1 ವರ್ಷ ಕಳೆದ 365 ಅವಲೋಕಿಸಿದಾಗ ಇಲ್ಲಿ ಯಾವುದಾದ್ರೂ ಒಂದು ಗುರುತರವಾದ ಗ್ಯಾರಂಟಿಗಳಂತ ಹೇಳ್ತಾರಲ್ಲ, ಆ ಗ್ಯಾರಂಟಿಗಳೇ ಅಭಿವೃದ್ಧಿ ಅಂತ ತಿಳ್ಕೊಂಡು ಜನರಿಗೆ ಗೂಬೆ ಕೊಡಿಸುವಂಥದ್ದಾಗ್ಲಿ, ಜನರಿಗೆ ಅಭಿವೃದ್ಧಿಯ ಮರೀಚಿಕೆ ಆಗ್ಬಿಡೈತೆ. ಅಭಿವೃದ್ಧಿಯ ಮರೀಚಿಕೆ ಆಗಾದಾಗ ಜನರು ಕೊಡ್ತಾರೆ ಮಾರ್ಕ್ಸ್. ಇದಕ್ಕೆ ಜನರು ಕೊಟ್ಟಿರುವಂಥ ಮಾರ್ಕ್ಸು ಜನಸಾಮಾನ್ಯರಲ್ಲಿ ನಾವು ಓದಾಗುವಂಥ ಮಾರ್ಕ್ಸು 0ನೇ ಇರುವಂಥದ್ದು. ಸೊ ಈ ಸರ್ಕಾರಕ್ಕೆ 0 ಅಭಿವೃದ್ಧಿಯ ಸರ್ಕಾರ. ಯಾಕಂದರೆ ನೀವು ಯಾವ ರಂಗ ತಗೊಳ್ಳಿ, ಅದು ಶಿಕ್ಷಣ ಆಗ್ಬೋದು, ನೀರಾವರಿ ಆಗ್ಬೋದು, ಬೇರೆ ಬೇರೆ ಯಾವುದೇ ರಂಗದಲ್ಲಾದ್ರೂ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲ ಆಗಿದೆ. ಮತ್ತು ಪ್ರತಿನಿತ್ಯ ಯಾವುದಾದರೂ ಒಂದು ಸಮಸ್ಯೆನ ತೆಗೆದಿಟ್ಟು ಯಾವುದೋ ಒಂದು ಕ್ಲಿಯರ್ ಕಟ್ ಪಾಲಿಸಿ ಅನ್ನೋದು ಯಾವುದೂ ಈ ಸರ್ಕಾರದಲ್ಲಿ ಇಲ್ಲ. ಮೊದಲನೇದಾಗಿ ತಗೊಳ್ಬೇಕಂದಾಗ ಶಿಕ್ಷಣ ನೀತಿ ಅಂದಾಗ, ಶಿಕ್ಷಣ ನೀತಿನಲ್ಲಿ ಕರ್ನಾಟಕ ಅತ್ಯಂತ ಹೆಸರುವಾಸಿಯಾದಂಥದ್ದು ತಮ್ಮ ಪರೀಕ್ಷೆಗಳು ನಡೆಸಬೇಕಾದಾಗ ಇದು ಮಾಡಬೇಕಾದಾಗ. ಆದರೆ ಮೊನ್ನೆ ನಡೆದಂಥ ಪರೀಕ್ಷೆಗಳಲ್ಲಿ ಸಿಲೆಬಸ್ಗಿಂತ 57 ಪ್ರಶ್ನೆಗಳು ಬೇರೆ ರೀತಿಗೆ ಇದಾಗಿದ್ದಂಥದ್ದು. ಸರ್ಕಾರ ಅಲ್ಲಗಳಿತಾನೆ ಬಂತು. ಆಮೇಲೆ ಕೊನೆಗೆ ಏನಾಯ್ತು, ಯಾರು ನಿರ್ದೇಶಕರಿದ್ರೋ ರಮ್ಯಾ ಅನ್ನೋರನ್ನ ಹೊರಗಡೆ ಎತ್ತಾಕ್ತು. ಆಮೇಲೆ ಶಿಕ್ಷಣ ಸಚಿವರು ನಾವು 7-8 ಜ್ಞಾನಪೀಠಗಳ ಪ್ರಶಸ್ತಿ ಪಡೆದಂಥ ಕರ್ನಾಟಕದ ಶಿಕ್ಷಣ ಸಚಿವರು ಸಾರ್ವಜನಿಕರ ಮುಂದೆ ಬಂದು ಹೇಳ್ತಾರೆ, ನನ್ನ ಕನ್ನಡ ಓದಕ್ಕೆ ಬರಲ್ಲ, ಸರಿ ಇದು ಮಾಡಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಯಾವ ರೀತಿಗೆ ಅಂದರೆ, ನೀವು ಬೇರೆ ಇನ್ನೊಂದು ಜನರೇಷನ್ಸ್ ಬರಬೇಕಾದಾಗ ಯಾರನ್ನ ಸ್ಫೂರ್ತಿ ತಗೊಂತಾರೆ ಸರ್ ಅವರು? ಕನ್ನಡದಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರಬೇಕಾದಾಗ, ಇದು ಮಾಡ್ತಾ ಇರಬೇಕಾದಾಗ ಅದೇ ರೀತಿಗೆ ಯಾವುದೇ ಒಂದು ಇದು ಇಲ್ದಿರ ಈ ಶಿಕ್ಷಣ ನೀತಿನಲ್ಲಿ ಮೊದಲನೇ ಸರ್ಕಾರ ಸಿದ್ದರಾಮಯ್ಯನವರ 1 ವರ್ಷ ಪೂರ್ತಿ ಆದಮೇಲೆ ಅವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ, ಮೊದಲು ಶಿಕ್ಷಣ ಸಚಿವರನ್ನ ಬದಲಾಯಿಸಬೇಕು. ಅವ್ರು ಕೊಡೋವಂಥ ಕಪೋಕಲ್ಪಿತ ನಾಟಕಗಳಾಗ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಕುಂಠಿತ ಆಗಿರೋ ರಿಸಲ್ಟ್ಸ್ಗಳನ್ನ ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಇದೇ ಮೊದಲನೇ ರಿಯಾಕ್ಷನ್ಸು ಸರ್ಕಾರದ ಪರವಾಗಿ. ಸಿದ್ದರಾಮಯ್ಯ ಏನಾದರೂ ಮಾಡಬೇಕಂದ್ರೆ ಶಿಕ್ಷಣ ಸಚಿವರನ್ನ ಪ್ರಾಥಮಿಕ ಶಿಕ್ಷಣ ಸಚಿವರನ್ನ ತೆಗೆದಾಕಬೇಕು.